ताकत जाणे खेळ कबड्डी अभिमानाने अभिमानाने खेळ कबड्डी अभिमानाने बनेल बुद्धी स्थिर संयमी शरीराचेही आरोग्य नामी बनेल बुद्धी स्थिर संयमी शरीराचेही आरोग्य नामी नको भांडवल आवाजवी त्या खर्च अल्पसा कमीत कमी परंतु पुष्कळ मिळती यातून सुख आनंद बहाणे. ಆತ್ಮೀಯರೇ, ನೋಡಿದ್ರಲ್ಲ, ಇಲ್ಲಿವರೆಗೂ ಕೂಡ ಮಹಿಳಾ ತಂಡದ ಕಬಡ್ಡಿ ಭಾಳ ಅತ್ಯಂತ ರೋಚಕ ಪಂದ್ಯವನ್ನು ನಾವೆಲ್ಲ ವೀಕ್ಷಣೆ ಮಾಡಿದ್ವಿ. ಇದು ಮೊನ್ನೆ ತಾನೇ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನ್ಯಾಷನಲ್ ಪ್ರೌಢಶಾಲಾ ಆವರಣದಲ್ಲಿ ನಡೆದಂತಹ ಒಂದು ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಕ್ರೀಡಾಕೂಟದಲ್ಲಿ ಹೂವಿನಡಗಲಿ ತಾಲೂಕಿನ ಮಹಿಳಾ ದೈಹಿಕ ಶಿಕ್ಷಣ ಶಿಕ್ಷಕಿಯರ ತಂಡ ಹೊಸಪೇಟೆ ತಂಡದ ವಿರುದ್ಧ ಅತ್ಯದ್ಭುತ ಜಯವನ್ನು ಸಾಧಿಸಿ ಅಂತಿಮ ಹಣಾಹಣಿಯನ್ನು ಹಗರಿಬೊಮ್ಮನಹಳ್ಳಿ ತಾಲೂಕಿನೊಂದಿಗೆ ಜಯಶಾಲಿಯಾಗಿ ರಾಜ್ಯ ಮಟ್ಟಕ್ಕೆ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಹಾಗೆಯೇ ಥ್ರೋಬಾಲ್ನಲ್ಲಿ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ತೋರಿಸೋದ್ರ ಮೂಲಕವಾಗಿ ಬಹಳ ಉತ್ತಮ ರೀತಿಯಂಥ ಆಟವನ್ನು ಆಡಿ ಈ ಒಂದು ಹೊಸಪೇಟೆ ತಂಡದ ಮೇಲೆ ಅಂತಿಮ ಹಣಾಹಣಿಯಲ್ಲಿ ರನ್ನರ್ ಅಪ್ ಸ್ಥಾನವನ್ನು ದ್ವಿತೀಯ ಸ್ಥಾನ ಪಡ್ಕೊಂಡು ತೃಪ್ತಿ ಪಡ್ಕೊಂಡಂಥ ಹೂವಿನಡಗಲಿ ಮಹಿಳಾ ಥ್ರೋಬಾಲ್ ಆಟಗಾರರು. ತಾವುಗಳೀಗ ಥ್ರೋಬಾಲನ್ನು ಗಮನಿಸ್ತಾ ಇದ್ದೀರಾ. ಮೊದಲನೇ ಪಂದ್ಯವಾಗಿ ಹಗರಿಬೊಮ್ಮನಹಳ್ಳಿ ತಂಡದ ಮೇಲೆ ಹೂವಿನ ಹಡಗಲಿಯ ಮಹಿಳಾ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಥ್ರೋಬಾಲ್ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಹೀಗೆ ಅತ್ಯುನ್ನತವಾಗಿರ್ತಕ್ಕಂಥ ಸರ್ವನ್ನು ಮಾಡೋದ್ರ ಮೂಲಕವಾಗಿ ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ತೋರೋದ್ರ ಮೂಲಕ ಹಡಗಲಿಯ ಮಹಿಳಾ ಥ್ರೋಬಾಲ್ ತಂಡ ಎರಡು ಗುಂಪು ಆಟಗಳಲ್ಲಿ ಅವಕಾಶ ಇತ್ತು. ಇದೇ ಮಹಿಳೆಯರು ದ್ವಿತೀಯ ಸ್ಥಾನವನ್ನು ಥ್ರೋಬಾಲ್ನಲ್ಲಿ ಪಡ್ಕೊಂಡ್ರೆ ಅತ್ಯುನ್ನತ ಪ್ರದರ್ಶನದೊಂದಿಗೆ ಕಬಡ್ಡಿಯನ್ನು ಎರಡು ಸುತ್ತಲ್ಲಿ ಗೆಲ್ಲೋದ್ರ ಮೂಲಕವಾಗಿ ಪ್ರಥಮ ಸ್ಥಾನ ಪಡೆದುಕೊಂಡು ಇವತ್ತು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟಕ್ಕೆ ಭಾಗವಹಿಸ್ತಕ್ಕಂಥ ಅರ್ಹತೆಯನ್ನು ದೈಹಿಕ ಶಿಕ್ಷಣ ಶಿಕ್ಷಕಿಯರ ಮಹಿಳಾ ತಂಡ ಜಯವನ್ನು ಸಾಧಿಸಿ ಇವತ್ತು ಹೂವಿನಡಗಲಿ ತಾಲೂಕಿಗೆ ಕೀರ್ತಿಯನ್ನು ತಂದುಕೊಟ್ಟಿದೆ. ಹಾಗೆಯೇ ಪುರುಷ ತಂಡ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಬಲಿಷ್ಠ ಕ್ರೀಡಾ ಪ್ರತಿಭೆಗಳನ್ನು ಹೊಂದಿದಂತಹ ತಂಡ. ಈ ಒಂದು ಪುರುಷರ ದೈಹಿಕ ಶಿಕ್ಷಣ ಶಿಕ್ಷಕರ ತಂಡವೂ ಕೂಡ ಒಳ್ಳೆಯ ಒಂದು ವಾಲಿಬಾಲ್ ಆಟವನ್ನು ಆಡೋದ್ರ ಮೂಲಕವಾಗಿ ಕಬಡ್ಡಿ ಆಟವನ್ನು ಆಡೋದ್ರ ಮೂಲಕವಾಗಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿದೆ. ಜೊತೆಗೆ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಕೂಡ ಪರಮೇಶ್ವರ್ ನಾಯ್ಕರವರು ವಿಜೇತರಾಗಿ ಇವತ್ತು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವಂಥದ್ದು. ಹಾಗೆಯೇ ಇನ್ನೋರ್ವ ಶಿಕ್ಷಕರಾದಂಥ ಲೋಕೇಶ್ ಅವರು ಕೂಡ ರನ್ನಿಂಗ್ನಲ್ಲಿ 800 ಮೀಟ್ರ್ ಓಟ, 400 ಮೀಟ್ರ್ ಓಟ, ಹಾಗೆಯೇ 100 ಮೀಟ್ರ್ ಓಟಗಳಲ್ಲಿ ಕೂಡ ವಿಜೇತರಾಗಿರ್ತಕ್ಕಂಥದ್ದು ವಿಶೇಷ. ಲೋಕೇಶ್ ನಾಯ್ಕರವರು ಅವರು ಕೂಡ ರಾಜ್ಯ ಮಟ್ಟಕ್ಕೆ ಹೋಗುವಲ್ಲಿ ಯಶಸ್ಸನ್ನು ಕಂಡುಕೊಂಡಿರ್ತಾರೆ. ನೋಡ್ತಾ ಇದ್ದೀರಾ ತಾವುಗಳಿಗೆ ವಾಲಿಬಾಲ್ ಆಟ ಅನ್ನುವಂಥದ್ದು ಭಾಳ ಹಗರಿಬೊಮ್ಮನಹಳ್ಳಿ ತಂಡದ ಜೊತೆಗೆ ಹೂವಿನಡಗಲಿ ಪುರುಷ ದೈಹಿಕ ಶಿಕ್ಷಣ ಶಿಕ್ಷಕರ ತಂಡ ಸೆಣಸಾಡ್ತಾ ಇದೆ. ಅತ್ಯುನ್ನತವಾಗಿರ್ತಕ್ಕಂಥ ಸರ್ವೀಸು, ಬ್ಲಾಕಿಂಗ್, ಹಾಗೆಯೇ ಈ ಒಂದು ವಾಲಿಬಾಲ್ ಪಂದ್ಯದಲ್ಲಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಆಟವನ್ನು ಆಡೋದ್ರ ಮೂಲಕವಾಗಿ ಎರಡೂ ತಂಡದ ಆಟಗಾರರು ನಾವು ಗೆಲ್ಲಬೇಕು ಅನ್ನುವಂತಹ ಉತ್ಸುಕತೆಯಿಂದ ಆಟವನ್ನು ಎಂಜಾಯ್ ಮಾಡ್ತಾ ಇವತ್ತು ಇದು ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಜಿಲ್ಲಾ ಮಟ್ಟದ ಒಂದು ಕ್ರೀಡಾ ಹಬ್ಬ ಆಗಿ ಅದು ಅವತ್ತು ನಡೀತು. ಏಕೆಂದರೆ ಎಲ್ಲರೂ ಕೂಡ ಮನಸಂತೋಷದಿಂದ ಭಾಗವಹಿಸಿ ಇಲ್ಲಿ ಸ್ಪರ್ಧೆ ಏರ್ಪಟ್ಟಿತ್ತು. ಆದರೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದೇ ವೇದಿಕೆ ಮೇಲೆ ಮುಖಾಮುಖಿಯಾಗಿ ತಮ್ಮನ್ನು ತಾವು ಭಾಳ ಮನಪೂರ್ವಕವಾಗಿ ನಾವೆಲ್ಲ ಸ್ನೇಹ ಬಂಧುಗಳು, ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಹೀಗೆ ತಾಲೂಕು ವಲಯ ಮಟ್ಟ, ಹೀಗೆ ಅನೇಕ ಹಂತಗಳಲ್ಲಿನ ಕ್ರೀಡಾಕೂಟಗಳು ನೆರವೇರ್ತವೆ ಶಾಲಾ ಮಕ್ಕಳಿಗೆ. ಅಂಥ ಸಂದರ್ಭದಲ್ಲಿ
ಒಬ್ಬರು ಇಬ್ಬರು ಮುಖ ಭೇಟಿಯಾಗಿ ಪರಿಚಯ ಆಗ್ತಕ್ಕಂಥದ್ದನ್ನು ನೋಡ್ತಾಯಿದ್ರು. ಇವತ್ತು ಎಲ್ಲರೂ ಕೂಡ ಜಿಲ್ಲೆಯ ಸುಮಾರು ಕೊಟ್ಟೂರು, ಕೂಡ್ಲಿಗಿ, ಹೂವಿನಹಡಗಲಿ, ಹರಪನಹಳ್ಳಿ, ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ ಈ ಎಲ್ಲ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು, ಅದು ಪುರುಷರಾಗ್ಬೋದು ಮಹಿಳೆಯರಾಗ್ಬೋದು, ಒಂದೇ ಕಡೆಗೆ ಎಲ್ಲರೂ ಕೂಡ ಸೇರಿ ಅದು ಆಟವನ್ನು ಆಡಿಸುವಂತಹ ಶಿಕ್ಷಕರು ಇವತ್ತು ಆಟವನ್ನು ಆಡಿದಾಗ ಏನು ಅನುಭವ ಆಗ್ತಾಯಿತ್ತು. ಸುಮಾರು 15-20 ವರ್ಷಗಳ ಸರ್ವೀಸನ್ನು ಮಾಡಿದಂಥ ಹಿರಿಯ ಶಿಕ್ಷಕರಿದ್ದಾರೆ, ಸುಮಾರು ನಿವೃತ್ತಿ ಅಂಚಿನಲ್ಲಿ ಬಂದಂಥ ಶಿಕ್ಷಕರಿದ್ದಾರೆ. ಅವರು ಅಂದಿನ ದಿನಮಾನಗಳಲ್ಲಿ ಏನು BPD ಪದವಿಯನ್ನು ಪಡೆದಂತಹ ಒಂದು ನೆನಪು ಮರುಕಳಿಸ್ತಾ ಇತ್ತು. ಎಲ್ಲರೂ ಕೂಡ ಟ್ರ್ಯಾಕ್ ಶೂಟ್ ಹಾಕೋಣದಾಗಬಹುದು, ಆಟಗಳಲ್ಲಿ ಒಂದು ಶಾರ್ಟ್ಸ್ಗಳ ಮೂಲಕವಾಗಿ ಸಂಪೂರ್ಣವಾಗಿ ಅವರು ಟಿ ಶರ್ಟನ್ನು ಧರಿಸಿ ಮತ್ತೆ BPD ಸಂದರ್ಭದಲ್ಲಿ ತರಬೇತಿಯನ್ನು ಹೇಗೆ ಹೊಂದುತ್ತಾ ಇದ್ದರೋ ಅದೇ ಒಂದು ದಿಕ್ಕಿನಲ್ಲಿ ಇವತ್ತು ಅದನ್ನು ನೆನಪಿಸ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲರೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಆಟ ನೋಡು ಯಾವ ರೀತಿಯಾಗಿ ಬಾಲನ್ನು ಅವರು ಪಾಸ್ ಮಾಡ್ತಾ ಇದ್ದಾರೆ, ಅದನ್ನು ಅಪೋನೆಂಟ್ಸ್ ಒಂದು ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಆಗಿ ಎರಡೂ ತಂಡಗಳಲ್ಲಿ ಕೂಡ ಯಾವ ರೀತಿ ರಕ್ಷಣಾತ್ಮಕ ಆಟ ಅನ್ನುವಂಥದ್ದು ನಡೀತಾ ಇದೆ. ಹೀಗೆ ಇದನ್ನೆಲ್ಲ ಗಮನಿಸಿದಾಗ ಅಂದಿನ ದಿನಮಾನದಲ್ಲಿ ತಾವು ಏನು ಯುವಕರಾಗಿದ್ದರು, BPD ಪದವಿ ಪಡ್ಕೊಳ್ತಕ್ಕಂಥ ಪ್ರಾಶಿಕ್ಷಣಾರ್ಥಿಗಳಾಗಿದ್ದರು, ಅದನ್ನು ನೆನಪಿಸಿಕೊಟ್ಟಂಥದ್ದು ಅಂತ ಹೇಳಿದ್ರೆ ಒಂದು 2024-25ನೇ ಸಾಲಿನ ಈ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಕ್ರೀಡಾಕೂಟ ನೋಡಿ. ಯಾವಾಗ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾಯಿತು, ಅಂದಿನಿಂದ ಇಂದಿನವರೆಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ಎಲ್ಲ ಒಂದು ಇಲಾಖೆಗೆ ಇದ್ದಂಥದ್ದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅವಕಾಶ ಇರಲಿಲ್ಲ. ಇದನ್ನು ಮನಗಂಡಂತೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಚೌಡಪ್ಪ ಅವರು ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಒತ್ತಡ ತಂದು ಸಂಬಂಧಪಟ್ಟಂಥವ್ರನ್ನ ಕಂಡು ನಮಗೂ ಕೂಡ ನಾವೆಲ್ಲರೂ ಕೂಡ ಒಂದೇ, ಅದು ಸರ್ಕಾರಿ ಆಗ್ಬೋದು, ಅನುದಾನಿತ ಆಗ್ಬೋದು, ಅನುದಾನ ರಹಿತ ಆಗ್ಬೋದು, ಖಾಸಗಿ ಆಗ್ಬೋದು, ಎಲ್ಲರೂ ಕೂಡ ನಾವು ದೈಹಿಕ ಶಿಕ್ಷಣ ಶಿಕ್ಷಕರೇ, ನಾವು ಕೂಡ ಇತರರಂತೆ ಆಟವನ್ನು ಆಡಬೇಕು ಅಂತಕ್ಕಂಥದ್ದು ಅವರ ಮನದಾಸೆಯಾಗಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಸರ್ಕಾರ ಆಗ್ಬೋದು, ಇಲಾಖೆ ಆಗ್ಬೋದು ಇಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಮತ್ತೊಮ್ಮೆ ಎಲ್ಲ ಹಿರಿಯರಾಗಲಿ ಕಿರಿಯರಾಗಲಿ ಹೊಸದಾಗಿ ಸೇವೆಗೆ ನೇಮಕ ಹೊಂದಂಥವರಾಗಲಿ, ಇದೀಗ ತಾನೇ BPD ಪದವಿಯನ್ನು ಪಡ್ಕೊಂಡು ವಿವಿಧ ಖಾಸಗಿ ಶಾಲೆಗಳಲ್ಲಿ ಹೊಸದಾಗಿ ಬಂದಂಥ ದೈಹಿಕ ಶಿಕ್ಷಣ ಶಿಕ್ಷಕರಾಗಲಿ ಎಲ್ಲರನ್ನೂ ಕೂಡ ಭೇದ ಭಾವ ಮಾಡದೆ ನಾವೆಲ್ಲರೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಎಂಬ ಭಾವನೆಯನ್ನು ಬೇರೂರುವಂತೆ ಮಾಡುವಂಥ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಶಿಕ್ಷಣ ಇಲಾಖೆಗೆ, ಹಿರಿಯ ಅಧಿಕಾರಿಗಳಿಗೆ, ಅದು ನಮ್ಮ ವಿಜಯನಗರ ಜಿಲ್ಲೆಯ ಉಪನಿರ್ದೇಶಕರ ಕಚೇರಿಯಿಂದ ಮತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಈ ಒಂದು ಕ್ರೀಡಾಕೂಟಗಳು ನಡೆದದ್ದು ಬಹಳ ಹೆಮ್ಮೆಯ ವಿಷಯ ಅಂತ ನಾವೆಲ್ಲ ತಿಳಿದುಕೊಂಡು ಭಾಳ ಮನಪೂರ್ವಕವಾಗಿ ಅವತ್ತು ಆಟ ಪಂದ್ಯಾಟಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದು ಭಾಳ ವಿಶೇಷವೇ ಅಂತ ಹೇಳ್ಬೋದು. ನಮ್ಮ ಹೂವಿನಹಡಗಲಿ ತಾಲೂಕಿನ ಇದು ಪುರುಷ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ತಂಡ, ಇಲ್ಲಿ TPO ರಫೀಕ್ ಸರ್, ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಪ್ರಸನ್ನ ಸರ್, ಹೀಗೆ ಎಲ್ಲ ಹಿರಿಯ ಮುತ್ಸಜ್ಜಿಗಳು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿ ಮೆರಗನ್ನು ತಂದಂಥದ್ದು ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಹಿರಿಯರಾದಂಥ ಜಗದೀಶಣ್ಣ ಅವರು, ಎಲ್ಲ ಇತರ ದೈಹಿಕ ಶಿಕ್ಷಣ ಶಿಕ್ಷಕರು ನೋಡಿ, ಇದರಲ್ಲಿ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಳ ಇಲ್ಲಿ ಉತ್ಸುಕತೆಯಿಂದ ವಿಜೇತರಾಗಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಥಮ ಹಾಗೂ ತೃತೀಯ ಬಹುಮಾನ ನಮ್ಮ ಹಡಗಲಿ ತಾಲೂಕಿಗೆ ಬಂದಿದೆ 100 ಮೀಟರ್ ಓಟದಲ್ಲಿ. ಹೀಗೆ ನಾವೆಲ್ಲ ಇದನ್ನು ಗಮನಿಸಿದಾಗ ನಮ್ಮ ಹಡಗಲಿ ತಾಲೂಕಿನ ಪ್ರತಿಯೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಯಾವುದರಲ್ಲೂ ಕೂಡ ಕಮ್ಮಿ ಇಲ್ಲ. ನಾವೆಲ್ಲರೂ ಕೂಡ ಭಾಳ ಉತ್ಸುಕತೆಯಿಂದ, ಭಾಳ ಪ್ರೀತಿಯಿಂದ ಯಾವುದೇ ಒಂದು ಪಂದ್ಯಾಟಗಳನ್ನು ಸಂಘಟನೆ ಮಾಡೋದಾಗ್ಬೋದು, ಪಂದ್ಯಾಟಗಳಲ್ಲಿ ಭಾಗವಹಿಸೋದಾಗ್ಬೋದು. ಹೀಗೆ ಪರಮೇಶ್ ನಾಯ್ಕರವರ ಒಂದು ಶಟಲ್ ಬ್ಯಾಡ್ಮಿಂಟನ್ ಭಂಗಿ ನೋಡ್ತಾ ಇದ್ದೀರಾ, ಲಿಯಂಡರ್ ಫೇಸ್ ಮಹೇಶ್ ಭೂಪತಿ ಜೋಡಿ ಕಂಡಂಗೆ ಅವರು ಭಾಳ ಉತ್ಸುಕತೆಯಿಂದ ಈ ಒಂದು ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಒಂದು ಸಾಧನೆ ಅನ್ನುವಂಥದ್ದು ಭಾಳ ಇದು. ಹಾಗೆಯೇ ಯೋಗ ಪಂದ್ಯಾಟದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗೆ ಹಲವಾರು ಕ್ರೀಡಾಕೂಟಗಳಲ್ಲಿ, ಅದು ಓಟದಲ್ಲಿ ಆಗ್ಬೋದು, ಗುಂಪು ಆಟಗಳಲ್ಲಿ ಆಗ್ಬೋದು, ಮಹಿಳೆಯರು ಕೂಡ ಗುಂಪು ಆಟಗಳಲ್ಲಿ ಕಬಡ್ಡಿ ಮತ್ತು ಥ್ರೋಬಾಲ್ನಲ್ಲಿ, ಈಗ ಪುರುಷರು ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಪ್ರದರ್ಶನ ವಾಲಿಬಾಲ್ನಲ್ಲಿ, ಹೀಗೆ ಹಲವಾರು ರೀತಿಯಾದಂತಹ ಅನೇಕ ಒಂದು ಮೇಲಾಟಗಳು ಮತ್ತು ಗುಂಪು ಆಟಗಳಲ್ಲಿ ಇವತ್ತು ನಮ್ಮ ಹೂವಿನಹಡಗಲಿ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರ ಪುರುಷ ಮತ್ತು ಮಹಿಳೆಯರ ತಂಡ ಭಾಳ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ಪ್ರತಿಭೆಯನ್ನು ತೋರಿ ಇವತ್ತು ಅನೇಕ ಜನ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ.
ಈ ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ತಂಡಗಳಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ಮಹೇಶ್ ಪೂಜಾರಿ ಸರ್ ಅವರು, ಹಾಗೆಯೇ TPO ರಫೀಕ್ ಅಹಮದ್ ಖವಾಸ್ರವರು, ಹಿರಿಯ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರಿಗೂ ಕೂಡ ಶುಭವನ್ನು ಕೋರಿದ್ದಾರೆ. ಹಾಗಾಗಿ ಮುಂದಿನ ದಿನಮಾನದಲ್ಲಿ ತಾವುಗಳು ರಾಜ್ಯ ಮಟ್ಟದಲ್ಲಿ ಈ ಒಂದು ಜಿಲ್ಲೆಯನ್ನು ಪ್ರತಿನಿಧಿಸ್ತೀರ. ಆ ಒಂದು ಸಂದರ್ಭದಲ್ಲಿ ಕೂಡ ಒಳ್ಳೆಯ ಒಂದು ಅಭ್ಯಾಸವನ್ನು ಮಾಡಿಕೊಂಡು ನಮ್ಮ ವಿಜಯನಗರ ಜಿಲ್ಲೆಗೆ ಹೆಸರನ್ನು ತರುವತ್ತ ದಾಪುಗಾಲು ಹಾಕಬೇಕು. ಎಲ್ಲರೂ ಕೂಡ ಈ ಒಂದು